ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆ ನಡೆದು ನಿಮ್ಗೆ ಗೊತ್ತಿರಲಿ ಹತ್ತತ್ರ 11 ವರ್ಷ ಆಗಿ ಹೋಗಿದೆ. ಕಾರ್ಪೊರೇಟರ್ಸ್ ಇಲ್ಲ, ಸ್ಥಳೀಯವಾಗಿ ಸಮಸ್ಯೆ ಕೇಳೋರಿಲ್ಲ, ಎಲ್ಲದನ್ನು MLA ಬಳಿನೇ ಕೇಳಬೇಕು, ಅವರು ಕೈಗೆ ಸಿಗಲ್ಲ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಬೆಂಗಳೂರು ಒಂದು ರೀತಿ ಕೊಚ್ಚೆ ಪ್ರದೇಶದ ರೀತಿಯಾಗಿ ಆಗಿ ಹೋಗ್ತಾ ಇದೆ. ಇದು ಸಾರ್ವಜನಿಕರು ಹೆಚ್ಚು ಕಡಿಮೆ ಒಂದು 8-10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತಹ ಆರೋಪ. ಈಗೇನೋ GBA ಅಂತ ಹೇಳ್ಕೊಂಡು ಮಾಡಿದ್ದಾರೆ 5 ಪಾಲಿಕೆ, ಆದರೆ ಈಗಲಾರು ಚುನಾವಣೆ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ತಪರಾಕಿ ಹಾಕಿದೆ. ಮೊನ್ನೆ ರಾಜ್ಯ ಚುನಾವಣಾ ಆಯೋಗ ಜೂನ್ 14ರಿಂದ 24ನೇ ತಾರೀಕಿನವರೆಗೂ ಚುನಾವಣೆ ಮಾಡಬೇಕು ಅದರ ಒಳಗಾಗಿ ಅಂತ ಹೇಳ್ಕೊಂಡು ಅವರು ಕೂಡ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಸಂದೇಶ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಸನ್ನಿವೇಶ ಹೀಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಈಗ ಚುನಾವಣಾ ಆಯೋಗ ಜೊತೆಗೆ ಸರ್ಕಾರ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದೆ. ಇನ್ನೂ ಒಂದಷ್ಟು ತಿಂಗಳುಗಳ ಕಾಲ GBA ಚುನಾವಣೆ ಮುಂದೂಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, 5 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿತ್ತಲ್ಲ, ಅದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ಅದನ್ನ 3 ಕಿಳಿಸೋಣ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪರಿಶೀಲನೆ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ GBA, ಎಲ್ಲಿಗೆ ಹೋಗ್ತಾ ಇದೆ ಈ ಚುನಾವಣಾ ವ್ಯವಸ್ಥೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ನೋಡ್ಕೊಂಬೋಣ. GBA ಚುನಾವಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಜೂನ್ 30ರೊಳಗೆ ಚುನಾವಣೆ ಮಾಡಿ ಅಂತ ಈಗಾಗಲೇ ಸುಪ್ರೀಂ ಕೂಡ ಸೂಚನೆ ಕೊಟ್ಟಿದೆ. ಆದರೆ ಇದೀಗ ಹೆಚ್ಚುವರಿ 3 ತಿಂಗಳು ಸಮಯ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಳಿರೋದು ಎಲೆಕ್ಷನ್ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. GBA ಎಲೆಕ್ಷನ್ ನಡೆಸೋಕೆ ನಮಗೆ ಹೆಚ್ಚುವರಿ 3 ತಿಂಗಳು ಸಮಯ ಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ರಾಜ್ಯ ಸಿಬ್ಬಂದಿ ಜನಗಣತಿ ಮತ್ತು SIRನಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 30ರವರೆಗೆ ಸಮಯ ನೀಡುವಂತೆ ಮನವಿ ಮಾಡಲಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ GBA ಆಯುಕ್ತ ಮಹೇಶ್ವರ್ ರಾವ್ ಪತ್ರ ಬರೆದಿದ್ರು. ಮಹೇಶ್ವರ್ ರಾವ್ ಪತ್ರ ಸಹ ಉಲ್ಲೇಖಿಸಿ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಇದಿಷ್ಟೇ ಅಲ್ಲದೆ GBA ವಿಚಾರವಾಗಿ ರಾಜ್ಯ ಸರ್ಕಾರದಲ್ಲಿ ಹೊಸದೊಂದು ಚರ್ಚೆ ಆಗ್ತಾ ಇದೆ. 5 ಪಾಲಿಕೆ ಬದಲಿಗೆ 3 ಪಾಲಿಕೆ ಮಾಡಲು ಸಮಾಲೋಚನೆ ಮಾಡಲಾಗ್ತಾ ಇದೆ. ಈ ಸಂಬಂಧ ಸರ್ಕಾರದ ಹಿರಿಯರಿಂದ ಅನೌಪಚಾರಿಕ ಚರ್ಚೆ ಆಗ್ತಾ ಇದೆ. 3 ಪಾಲಿಕೆ ಮಾಡೋದಾದ್ರೆ ವಿಧಾನಸಭೆಯ ಅಂಗೀಕಾರ ಅಗತ್ಯ. GBA ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಬೇಕಾಗುತ್ತೆ. ಹೊಸ ಚಿಂತನೆ ಇರೋದ್ರಿಂದ GBA ಚುನಾವಣೆ ವಿಳಂಬವಾದರೂ ಅಚ್ಚರಿಯಿಲ್ಲ. ಚುನಾವಣೆ ನಡೆಯದಿದ್ರೆ CM ಆಗಬಹುದು ಅಂತ DK ಪ್ಲಾನ್ನಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಉಪಮುಖ್ಯಮಂತ್ರಿಗಳು ಏನೋ ಒಳಗಡೆ ಇಬ್ಬರಲ್ಲೂ ಗಲಾಟೆಗಳು ನಡೆದು ಅಂತಿಮವಾಗಿ ಉಪಮುಖ್ಯಮಂತ್ರಿಗಳ ಒತ್ತಡದ ಮೇರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕೊಂಡವ್ರೀಗ. ಇದು ಇರತಕ್ಕಂಥ ವಾಸ್ತವಾಂಶ. ಅದರಿಂದ ಇವರಿಗೆ ಚುನಾವಣೆ ಒಬ್ಬರಿಗೆ ನಡೆಸಬೇಕು, ಮುಖ್ಯಮಂತ್ರಿ ಚೇರ್ ಉಳಿಸ್ಕೋಬೇಕು ಅನ್ನೋದು ಒಬ್ಬರಿಗೆ, ಇನ್ನೊಬ್ಬರಿಗೆ ಚುನಾವಣೆ ಮುಂದಕ್ಕೆ ಹಾಕಬೇಕು, ಮುಖ್ಯಮಂತ್ರಿ ಚೇರ್ ಪಡಿಬೇಕು ಅಂತಕ್ಕಂಥದ್ದು ಇದರಲ್ಲಿ ನಡೀತಾ ಇದೆ. ಇವರಿಬ್ಬರಲ್ಲಿ ಸಂಘರ್ಷ. GBA ಎಲೆಕ್ಷನ್ಗೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ನಾಳೆ DK ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಬೆಂಗಳೂರು ಜನರಿಗೆ ದೊಡ್ಡ ಗ್ಯಾರಂಟಿ ಘೋಷಣೆ ಮಾಡ್ತೀವಿ ಎಂದಿದ್ದಾರೆ. ಪ್ರಮೋದ್, TV9 ಬೆಂಗಳೂರು.